ಅಕ್ಕ, ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕು ಅಕ್ಕ. ಭೂಮಿ ಅತ್ತೆ ಏನೋ ಹೇಳಿದ್ರ ಅಂತಲ್ಲ, ಅದಕ್ಕೆ ಆ ವಿಷಯ ಮಾತಾಡಬೇಕು. ಅಮ್ಮಂಗೆ ಕೇಳಿದೆ ಫೋನ್ ಮಾಡಿ. ಅಮ್ಮ ನಂಗೆ ಅಂತಿತ್ತು, ಭೂಮಿನೂ ತುಂಬ ಒಳ್ಳೆಯವಳ ಕಣಮ್ಮ, ನಾನು ನೋಡಿದ್ದೀನಿ. ಇಬ್ರು ಗಂಡ ಹೆಂಡತಿ ಇಬ್ಬರು ಗೌರ್ಮೆಂಟ್ ಅಪಾಯಿಂಟ್ ಆಗಿದ್ದಾರೆ. ಒಳ್ಳೆ ಕೆಲಸ. ಅವರು ಕಷ್ಟ ಬಿದ್ದವ್ರೆ, ಕಷ್ಟ ಬಿದ್ದು ಅವರು ಇಷ್ಟು ಅಷ್ಟು ಜಮೀನು ಮಾಡಿಕೊಂಡು ಈಗ ಅವರು ಮನೆ ಕಟ್ಟೋದೇನು ದೊಡ್ಡದಲ್ಲ, ಸಾಕು ಮನೆ ಐತೆ. ಈಗ ಇಬ್ಬರು ಎಲ್ಲ ಒಂದೇ ಮನೇಲಿ ಇದ್ದಾರೆ, ಮನೆ ಚೆನ್ನಾಗೈತೆ ಇನ್ನೂ. ಅದಕ್ಕೆ ಅವ್ರೇನು ಮನೆಗೆ ಕಟ್ಟಕ್ಕೆ ಹೋಗಿಲ್ಲ. 2 ಎಕರೆ ಜಮೀನು ತಗೊಂಡು ಎಲ್ಲ ಅಡಿಕೆ ತೋಟ ಮಾಡಿದ್ದಾರೆ, ಬೋರ್ ಹಾಕ್ಸಿ ಜಮೀನು ತಗೊಂಡು ಸೈಟ್ ಎಲ್ಲ ಮಾಡಿದ್ದಾರೆ. ಎಲ್ಲ ಚೆನ್ನಾಗಿದ್ದಾರೆ ಹೊಂದಾಣಿಕೆಯಿಂದನ ಅಂತೇಳಿ ಅಮ್ಮನೂ ಅದನ್ನೇ ಹೇಳ್ತಾ ಇತ್ತು. ತುಂಬ ಇಷ್ಟ ಆಯಿತು. ಸರಿ ಆಯ್ತು ಹೇಳಮ್ಮ, ಬರೋಕ್ಕೆ ಹೇಳು ಅಂತ ಹೇಳೈತೆ. ಸುಮ್ಮನೆ ಮದುವೆ ಆಗ್ಬಿಡು ಮಂದಾರ, ತುಂಬ ಒಳ್ಳೆ ಹುಡುಗ ನೂತು. ಹ್ಞೂನಕ್ಕ, ನನಗೂ ತುಂಬ ಇಷ್ಟ ಆಯಿತು. ಅವ್ರು ಎಷ್ಟು ಚೆನ್ನಾಗಿ ನನಗೆ ಈಗಲೇ ಅಷ್ಟು ಪ್ರೀತಿ ಕೊಡ್ತಾರೆ ಅಂತಂದರೆ ಮದುವೆ ಆದಮೇಲೆ ಎಷ್ಟು ಚೆನ್ನಾಗಿ ನೋಡ್ಕೋಬೇಡ. ನನಗಂತೂ ತುಂಬ ಇಷ್ಟ ಆಗೈತೆ. ನನಗೆ ಅವನಿಗಿನ್ನ ನನಗೆ ಅವ್ರ ಅಮ್ಮನ ಪ್ರೀತಿ ತುಂಬ ಇಷ್ಟ ಆಗ್ಬಿಡ್ತು. ಅವ್ರ ಅಮ್ಮ ಅಂತ ನನಗೆ ಎಷ್ಟು ಇಷ್ಟಪಡ್ತಾರೆ ಅಂದರೆ ಅಷ್ಟು ಇಷ್ಟಪಡ್ತಾರೆ. ಅವ್ರ ಅಮ್ಮನ ಪ್ರೀತಿ ನನಗೆ ತುಂಬ ಇಷ್ಟ ಆಯಿತು. ಅದಕ್ಕೇ ನಾನು ಅವರಮ್ಮ ಚೆನ್ನಾಗಿ ನೋಡ್ಕೊತಾರೆ ನನ್ನ. ಅವರಮ್ಮ ಒಳ್ಳೆಯವರು. ಅವರೆಲ್ಲ ಅವ್ರ ಮನೆಗೆ ಅವರು ದೊಡ್ಡಮ್ಮನಂಗೆ ಅವರು ಅಷ್ಟೇ ನನ್ನ ತುಂಬ ಇಷ್ಟಪಡ್ತಾರೆ. ನನಗೆ ತುಂಬ ಇಷ್ಟ ಆಗೋಯ್ತು ಅವ್ರ ಫ್ಯಾಮಿಲಿ. ಅಕ್ಕ, ಈ ಮದುವೆನ ನೀನೇ ಮಾಡಿಸ್ಬೇಕು ಅಕ್ಕ, ನನಗಂತೂ ತುಂಬ ಇಷ್ಟ ಆಗ್ಬಿಟ್ಟೈತೆ. ಮದುವೆ ಅಂತ ಆದರೆ ಆ ಮನೇಲೇ ಮದುವೆ ಆಗಬೇಕು ಅಂತ ಅನ್ನಿಸ್ತೈತೆ. ನಿಜವಾಗ್ಲೂ ನನಗೆ ಕರೆದು ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಗೊತ್ತಾ ನೀನು ಮಾತಾಡ್ದಂತೆ. ಅದಕ್ಕೇ ನೀನು ಅವಾಗಲೇ ಹಂಗೆ ಅಂದಲ್ಲ, ಅಮ್ಮಗೆ ಬೇರೆ ನೀನು ಫೋನ್ ಮಾಡ್ದಲ್ಲ, ನಾನು ಹೋಗಿ ಅವ್ರ ಜೊತೆ ಮಾತಾಡಿದೆ. ನನಗಂತೂ ಸಖತ್ತು ಇಷ್ಟ ಆಯಿತು. ಮದುವೆ ಆದರೆ ಆ ಮನೇಲೆ ನಾನು ಅಕ್ಕ ಆ ಮನೆಗೆ ನಾನು ಮದುವೆ ಆಗೋಗೋದು ತುಂಬ ಇಷ್ಟ ಆಯಿತು ನನಗೆ. ಯಾಕೆ ಹಿಂಗೆ ಮಾತಾಡ್ತೀರಾ ಪುಣ್ಯ? ಏನಿಲ್ಲ ಕಣತ್ತೆ, ಇವಾಗ ನಮ್ಮ ಮಂದಾರನ್ನ ಭೂಮಿ ಅಕ್ಕನ ಮಗನಿಗೆ ಕೇಳಿದ್ದಾರೆ. ಅದಕ್ಕೇ ಅಮ್ಮಗೂ ಫೋನ್ ಮಾಡಿ ಆವಾಗಲೇ ಮಾತಾಡಿದೆ. ಇವಾಗ ಭೂಮಿ ಅಕ್ಕ ಏನೋ ಮಾತಾಡಿಸ್ತಂತೆ ಇವಳನ್ನ. ನನಗಂತೂ ತುಂಬ ಇಷ್ಟ ಆಯಿತು ಕಣಕ್ಕ. ನಾನು ಆ ಮನೆಗೆ ಮದುವೆ ಆಗಿ ಹೋಗ್ತೀನಿ. ತುಂಬ ಒಳ್ಳೆಯವರು, ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ. ಅವ್ರ ಮನೆಗೆ ಏನು ಎಲ್ಲ ಹೊಂದಾಣಿಕೆಯಿಂದ ಎಷ್ಟು ಚೆನ್ನಾಗಿದ್ದಾರೆ. ನಿಜವಾಗಲೂ ತುಂಬ ಖುಷಿ ಆಗುತ್ತೆ. ಅದಕ್ಕೆ ನಾನು ಆ ಮನೆಗೆ ಅವನ್ನೇ ಮದುವೆ ಆಗ್ತೀನಿ ಅಕ್ಕ ಅಂತೇಳಿ ಹೇಳ್ತಾ ಇದ್ದಾಳೆ. ಅವ್ನು ಹುಡುಗನಿಗೆ ಹೆಂಗೋ ಏನೋ ಗೊತ್ತಿಲ್ಲ, ಅವ್ರ ಅಮ್ಮನ ಪ್ರೀತಿ ಅಂತ ನನಗೆ ತುಂಬ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾಳೆ. ಒಳ್ಳೆ ಕಣಮ್ಮ ಭೂಮಿ, ಎಷ್ಟು ಕಷ್ಟಪಟ್ಟವಳು ಗೊತ್ತಿದೆ. ಅಯ್ಯೋ ರಾಮ, ಬೋಲ್ ಕಷ್ಟ ಬಿದ್ಲು ಅಂದರೆ ಭಾಳ ಬುದ್ಧಿವಂತೆ ಕಣಮ್ಮ. ದುಡ್ಡು ಕಾಸ್ನಾಗ ಆಗಿರ್ಬೋದು ಎಲ್ಲಾದ್ರಾಗೂ. ಸುಮ್ಮನೆ ಆಗಮ್ಮ ಅಮ್ಮಣಿ, ಸುಮ್ಮನೆ ಹುಡುಗನ ಮದುವೆ ಆಗು. ಚೆನ್ನಾಗಿ ನೋಡ್ಕೊಂಡು ಭೂಮಿ ಹೆಸು ಇಬ್ಬರು ಒಳ್ಳೆಯರು. ಇವಳು ರಂಜುನು ಒಳ್ಳೆಯ ಕಣಮ್ಮ. ಮೊದಲು ಒಂದಿಟ್ಟು ಹಂಗೆ ಕೆಟ್ಟಳಾಗಿದ್ಲು. ಇವಾಗ ಒಳ್ಳೆಯ ಕಣಮ್ಮ. ಅವಳ್ದಾಗ ಒಳ್ಳೆ ಬುದ್ಧಿ ಐತೆ. ಅವ್ರೇನು ಮನೆಗೆಗಳಮ್ಮ, ಅವನಿಗೆ ಬಟ್ಟೆ ಆಗಿರ್ಬೋದು, ಮನೆಗೆ ತರಕಾರಿ ಸೊಪ್ಪು ಏನು ತಗೊಂಬಂದ್ರು ಮನೆ ಖರ್ಚೆಲ್ಲ ಏನೈತೆ ಎಲ್ಲ ಇವ್ರದೇನೆ. ಇನ್ನೊಬ್ರು ಯಾರನ್ನಾಗಿದ್ರೆ ಕೇಣೆ ಮಾಡೋರು. ರಂಜುಗೂ ಒಳ್ಳೆ ಬುದ್ಧಿ ಬಂದೈತಿ. ಯಾಕೆ ಮಾತಾಡ್ತೀರಾ? ಅದೇ ಭೂಮಿ ಬಗ್ಗೆ ಮಾತಾಡ್ತಿದ್ವಿ ಕಣವ. ಇವಾಗ ಮಾತಾಡ್ಸೋದ್ಲಂತೆ. ಮಂದಾರಗೂ ತುಂಬ ಇಷ್ಟ ಆಯ್ತಂತೆ. ನನಗೂ ತುಂಬ ಇಷ್ಟ ಆಯಿತು. ಮದುವೆ ಅಂತ ಆದರೆ ಅವ್ರ ಮನೆಗೆ ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದ್ದಾಳೆ ಅವಳನ್ನು. ಮುಚ್ಕೊಂಡಾಗು, ಕಣ್ಣು ಮುಚ್ಕೊಂಡಾಗು, ಚೆನ್ನಾಗಿರ್ತೀಯ. ರಂಜುನು ಹಾಗೆ ಕಣಮ್ಮ, ಬೋಲ್ ಬುದ್ಧಿವಂತ. ಇನ್ನೊಬ್ರು ಯಾರನ್ನಾಗಿದ್ರೆ ಕೇಣಿ ಮಾಡಾರು. ಅವಳು ತಗೋ ಒಳ್ಳೆ ಬುದ್ಧಿ ಐತಿ. ಇವಾಗ ಏನಂತ ಬಿಡಪ್ಪ, ಅವಳೇನು ಮಾಡ್ತಾಳೆ. ಈಗ ಇಬ್ಬರು ಎಲ್ಲ ಒಂದೇ ಮನೆಗೆ ಇದ್ದಾರೆ, ಏನು ಎತ್ತ ಅಂತ ಯೋಚನೆ ಮಾಡೋ ಅಂಥದ್ದೇನಿಲ್ಲ ಕಣಮ್ಮ ಮಂದಾರ. ಇಲ್ಲ ಅಜ್ಜಿ, ನಾನು ನಾಳೆ ನಿರ್ಧಾರ ಮಾಡಿಬಿಟ್ಟೆ. ಅವ್ರ ಪ್ರೀತಿ ವಿಶ್ವಾಸ. ಈಗ ಇವರು ಮಾತಾಡ್ಸಿದ್ರು. ಈಗ ನೂತವರು ಬರಬೇಕಾದ್ರೆ ಅವರು ಹಂಗೆ ನನ್ನ ಕಂಡ್ರೆ ತುಂಬ ಇಷ್ಟಪಡ್ತಾರೆ. ನನ್ನ ನೋಡೋಕ್ಕಿಲ್ಲ, ನಗ್ತಾರೆ, ತುಂಬ ಇಷ್ಟಪಡ್ತಾರೆ. ಅವರು ಚೆನ್ನಾಗಿ ಮಾತಾಡಿಸ್ತಾರೆ. ಅದಕ್ಕೆ ಈಗ ಬರಬೇಕಾದ್ರೆ ಅವರು ಸಿಕ್ಕಿದ್ರು. ದಾರಿಲಿ ಬರಬೇಕಾದ್ರೆ ಏನು ನಮ್ಮ ಅಮ್ಮನ್ನ ಮಾತಾಡಿಸ್ತಾ ಇದ್ರಿ ಮಂದಾರ ಅಂತ ಅಂದರು. ಮಾತಾಡಿಸ್ತಾ ಇದ್ದೀನಿ, ನಿಮ್ಮಮ್ಮ ಮಾತಾಡ್ಸಿದ್ರು ಅಂದೆ. ಪಕ್ಕ ನೀನೇ ನಮ್ಮ ಮನೆ ಸೊಸೆ ಬಿಡು ಅಂತ ಅವರು ಹೇಳಿದ್ರು. ಅದಕ್ಕೆ ಜೋಡಿ ಚೆನ್ನಾಗಿರುತ್ತೆ. ಜೋಡಿ ಚೆನ್ನಾಗಿರೋದ್ಕಿನ್ನ ನನ್ನ ತಂಗಿನೂ ಚೆನ್ನಾಗಿರ್ತಾಳೆ ಅನ್ನೋ ಕಾರಣಕ್ಕೋಸ್ಕರ ಹೋಗಿ ಭೂಮಿ ಅಕ್ಕನ ಹತ್ರ ಮಾತಾಡಿದ್ದೀನಿ. ನನ್ನ ತಂಗಿಗೂ ತುಂಬ ಇಷ್ಟ ಆಗ್ಬಿಟ್ಟೈತೆ. ಇನ್ನು ಮದುವೆ ಮಾಡೋದೇ ಕಣಜ್ಜಿ ಇರೋದು. ನಾನು ಹೇಳಿದ್ದೆ ಅವತ್ತು ಹೋಗಿದ್ನ ಮಂತಕ್ಕೆ. ಅವತ್ತು ನಾನು ಹೇಳಿದ್ದೆ ಏನು ನೋಡ್ಬೇಕು ಅಂತ ಅಂದ್ಲು ಭೂಮಮ್ಮ. ಗಳಮ್ಮನ ಮೊಸಿ ತಮ್ಮನ ಮಗಳ ಇದ್ದಾಳೆ, ಮಾಡ್ಕೇಳ್ರಿ ಅಂತ ಹೇಳಿ ನಾನು ಹೇಳಿದ್ದೆ. ಅದಕ್ಕೆ ಒಂದು ಸರಿ ಮಾಡ್ಕೊಂತೀವಿ, ನಮ್ಗೆ ಗೊತ್ತೇ ಇರಲಿಲ್ಲ ಅಂತ ಅಂದ್ಲು. ಕಣ್ಣು ಮುಚ್ಕೊಂಡಾಗ ಗಣವಾಗಿರ್ತೀಯ, ಯಾಕೆ ತಲೆ ಕೆಡಿಸ್ಕೋಬೇಡ. ಅವಳು ಇವಾಗ ಇವಳೆಂತಾಳು ಮುತ್ತು ಅವಳು ಮದುವೆ ಆಗ್ಬೇಕು ಅಂತ ಇದ್ದಾಳಂತೆ. ಅದಕ್ಕೆ ಅವಳಂತೂ ಮಾಡ್ಕೊಂಬಲ್ಲ, ಅವನು ಆಗಲ್ಲ. ಅವಳಂಗೆ ಅಂದ್ಕೊಂಡವಳು ಅಷ್ಟೇನೆ. ಅಯ್ಯೋ, ನಮ್ಮ ಮಂದಾರನ್ನ ಮಾತಾಡ್ಸಿದ್ಕೆ ನೀನು ಯಾಕೆ ಮಾತಾಡ್ಸೋದು ಅವನ್ನ ನಮ್ಮ ಹುಡುಗನ ಅಂತೇಳಿ ಅವಳು ಗಲಾಟೆ ಮಾಡಕ್ಕೆ ಬಂದವಳೆ. ಅದಕ್ಕೆ ಅದೆಲ್ಲ ತಲೆ ಕೆಡಿಸ್ಕೋಬೇಡ, ನೀನು ಸುಮ್ಮ ಮದುವೆ ಆಗಮ್ಮ ಅಂತ ಹೇಳಿದ್ದೀನಿ. ನನ್ನ ತಂಗಿಗೂ ತುಂಬ ಇಷ್ಟ ಆಗ್ಬಿಟ್ಟೈತೆ. ಇನ್ನು ಮದುವೆ ಮಾಡಿಬಿಡೋದು ನಮ್ಮ ಅಮ್ಮಗೆ ಹೇಳಿ ಮದುವೆ ಮಾಡ್ಸೋದೆ. ನಮ್ಮ ಅಪ್ಪಗೂ ನಮ್ಮ ಅಮ್ಮಗೂ ಎಲ್ಲ ಹೇಳ್ಬಿಟ್ಟು ಮದುವೆ ಮಾಡೋದೆ. ಇಬ್ಬರಿಗೂ ಚೆನ್ನಾಗಿರುತ್ತೆ. ಅಕ್ಕ ತಂಗಿರು ತೆಗಿದ್ರೆ ಕಷ್ಟ ಸುಖಕ್ಕೆ ಆಗ್ತೀರಾ, ನೋಡ್ಕೊಂತೀರಾ. ಹೆಂಗೋ ಬಿಡು. ಮಂದಾರ ಚೆನ್ನಾಗಿರ್ತೀಯ ಕಣಮ್ಮ, ಆಗ್ಬಿಡು ಸುಮ್ಮನೆ. ನನಗಂತೂ ತುಂಬ ಇಷ್ಟ ಆಯಿತು ಅತ್ತೆ. ನಿಜ, ನಾನೇನು ಇಲ್ಲಿವರೆಗೂ ನಾನು ಯಾವ ಹುಡುಗನೂ ಇಷ್ಟ ಆಗಿದ್ದಾನೆ ಅಂತೇಳಿ ನಾನು ಯಾವ ಹುಡುಗನೂ ನನ್ನ ಮನಸ್ಸಲ್ಲಿ ನಾನು ಅಂದ್ಕೊಂಡೇ ಇಲ್ಲ. ಇಷ್ಟ ಅಂತ ಅಂದ್ಕೊಂಡಿರಲಿಲ್ಲ. ಆದರೆ ಇವತ್ತು
ನಾನು ಮುಚ್ಚು ಮರ ಎಲ್ಲ ಇಟ್ಕೊಳಕ್ ಹೋಗಲ್ಲ. ನೋಡಪ್ಪ ಇವಳೇನು ಹಿಂಗೆ ಹೇಳ್ತಾ ಇದ್ದಾಳೆ ಅಂತ ತಿಳ್ಕೊಂಡ್ರು ಪರವಾಗಿಲ್ಲ ನೀವು. ನನಗಂತೂ ಹುಡುಗನೂ ಇಷ್ಟ ಆಗ್ಬಿಟ್ಟ, ಅವ್ರ ಮನೆಯವರು ಇಷ್ಟ ಆಗ್ಬಿಟ್ಟು. ನಾನು ಇನ್ನೂವರೆಗೂ ಯಾರನ್ನೂ ನನ್ನ ಮನಸ್ಸಲ್ಲಿ ನಾನು ಏನು ಇಷ್ಟನೇ ಪಟ್ಟಿರಲಿಲ್ಲ. ಯಾವ ಹುಡುಗನ ಸಮೇತ ನಾನು ಕಣ್ಣೆತ್ತಿನೂ ನೋಡಿರಲಿಲ್ಲ, ಮಾತಾಡ್ಸೋಕ್ಕೂ ಹೋಗಿರಲಿಲ್ಲ, ಇಷ್ಟನೂ ಆಗಿರಲಿಲ್ಲ. ಇವಾಗ ಅವ್ರ ಮನೆ ಯಾಕೋ ಗೊತ್ತಿಲ್ಲ, ಅವನು ತುಂಬ ಇಷ್ಟ ಆಗ್ಬಿಟ್ಟ. ನಾನು ನೋಡಿ ನಗ್ತಾ ಇರ್ತಾನೆ. ನಾನೇನು ಮುಚ್ಚು ಮರ ಇಟ್ಕೊಂಡಂಗೆ ಹೇಳ್ತೀನಿ. ಆಮೇಲೆ ಅತ್ತೆಯರು ನೀವು ತಮಾಷೆ ಮಾಡಬೇಡ್ರಿ. ಇಲ್ಲ ಹೇಳು. ಚೈತ್ರಮ್ಮ ತಮಾಷೆ ಮಾಡ್ತಾಳೆ ಅಂತ. ಅತ್ತೇನೋ ಅಂದ್ಬಿಡುತ್ತೆ, ಏನೋ ತಿಳ್ಕೊಂಬತ್ತೆ ಅಂತ. ನಮ್ಮ ಫ್ಯಾಮಿಲಿನೇ ಅಲ್ವಾ ನೀವು, ಅದಕ್ಕೇನೆ ನಾನೇನು ಮುಚ್ಚು ಮರ ಇಟ್ಕೊಂಬಂದಂಗೆ ಹೇಳ್ತೀನಿ. ಆ ಹುಡುಗನೂ ಈಗ ಮಾತಾಡಿಸ್ಕೊಂಬಂದೆ ನೋತನ, ಅವನು ನನ್ನ ನೋಡಿ ಯಾವಾಗಲೂ ನಗ್ತಾ ಇರ್ತಾನೆ. ತುಂಬ ಕ್ಯೂಟ್ ಆಗಿದ್ದೀರಾ, ತುಂಬ ಕ್ಯೂಟ್ ಆಗೈತೆ ನಿಮ್ಮ ಹೆಸರು ಅಂತ ಹೇಳ್ತಿರ್ತಾರೆ. ಅದಕ್ಕೆ ನಾನು ಇದೆಲ್ಲ ಲವ್ ಇವೆಲ್ಲ ನನಗೆಲ್ಲ ಬೇಡ, ನಮ್ಮಪ್ಪ ನಮ್ಮಮ್ಮನೆಲ್ಲ ಒಪ್ಪಿಸ್ಬಿಟ್ಟು ಈಗ ಅವ್ರ ಅಮ್ಮರೇ ಎಲ್ಲ ಒಪ್ಕೊಂಡಿದ್ದಾರೆ. ಇನ್ನೇನು ಅರೇಂಜ್ ಮ್ಯಾರೇಜೇ ಇದು, ಲವ್ ಮ್ಯಾರೇಜ್ ಅಂತೂ ಅಲ್ಲ. ಅದಕ್ಕೆ ಅರೇಂಜ್ ಮ್ಯಾರೇಜೇ ಹೇಳಿ ಮಾತಾಡಿಸಿ ಬಂದೆ. ನಾನು ಮದುವೆ ಅಂತ ಆದರೆ ಆ ಹುಡುಗನ್ನೇ ಮದುವೆ ಆಗೋದಂತೇಳಿ ನಿರ್ಧಾರ ಮಾಡ್ಕೊಬಿಟ್ಟೆ. ಇನ್ನೂವರೆಗೂ ಅದೆಲ್ಲ ನನ್ನ ಮದುವೆ ಬಗ್ಗೆನೇ ಯೋಚನೆ ಮಾಡಿರಲಿಲ್ಲ. ಇನ್ನೂ 2 ವರ್ಷ ಮದುವೆ ಆಗೋದೇ ಬೇಡ ಅಂತ ಅಂದ್ಕೊಂಡಿದ್ದೆ. ಆದರೆ ಇವಾಗ ಮದುವೆ ಅಂತಾದರೆ ಆ ಹುಡುಗನ್ನೇ ಮದುವೆ ಆಗ್ಬೇಕಂತ ಅಂದ್ಕೊಂಡಿದ್ದೀನಿ ನನ್ನ ಮನಸ್ಸಲ್ಲಿ. ನಿಜ ನನಗೆ ತುಂಬ ಇಷ್ಟ ಆಯಿತು. ಅವರಪ್ಪ ಅವರಮ್ಮನ ಪ್ರೀತಿ ಆಗಿರ್ಬೋದು, ಎಲ್ಲರ ಪ್ರೀತಿನೂ ನನಗೆ ತುಂಬ ಇಷ್ಟ ಆಯಿತು. ಅವರಮ್ಮನೂ ಹಂಗೆ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ನಾನಂತಂದರೆ ತುಂಬ ಇಷ್ಟಪಡ್ತಾರೆ ಅವರು. ಅಂಥ ಪ್ರೀತಿ ಸಿಕ್ಕಿದ ಮೇಲೆ ನಾನು ಅದನ್ನು ಕಳ್ಕೋಬಾರ್ದು. ಅದಕ್ಕೆ ನಮ್ಮ ಅಕ್ಕಗೆ ಹೇಳಿದ್ದೀನಿ, ಅಕ್ಕ ಅಪ್ಪ ಅಮ್ಮನ ಒಪ್ಪಿಸಿ ನೀನು ನಮ್ಮ ಮನೆಗೆ ನನ್ನ ಮದುವೆ ಮಾಡಿಸಿ ಕಳಿಸೋ ಜವಾಬ್ದಾರಿ ನಿಂದು, ನೀನು ಮದುವೆ ಮಾಡಿಸ್ಬೇಕು ಅಂತೇಳಿ ನಾನು ಹೇಳಿದ್ದೀನಿ ಅಕ್ಕನಿಗೆ. ಬಿಡಮ್ಮ, ಸುಮ್ಮನೆ ನೋಟ್ ಹಿಂದೆ ಮುಂದೆ ಮಾಕ ನೋಡಿ ಯಾತು ನೋಡಕ್ಕೆ ಒಬ್ಬರು ಸುಮ್ಮನೆ ಮದುವೆ ಆಗ್ಬಿಡು, ಚೆನ್ನಾಗಿರ್ತೀಯ ಅಷ್ಟೇನು. ನಿನಗೂ ಒಪ್ಪಿಗೆ ಐತಲ್ಲ, ನಿನಗೂ ಇಷ್ಟ ಇರೋದನ್ನ ಇದ್ದಿದ್ದಂಗೆ ಮಾಡ್ಕೊಡ್ದಂಗೆ ಹೇಳ್ಬಿಟ್ಟಲ್ಲ ಅಷ್ಟೇ. ನಾನೇನು ಮುಚ್ಚು ಮರೆ ಏನು ಇಕ್ಕೆ ಮಕ್ಕವಲ್ಲ, ಇದ್ದಿದ್ದಂಗೆ ಹೇಳ್ಬಿಟ್ಟಿದ್ದೀನಿ ಅಷ್ಟೇ. ಇವಾಗ ನಮ್ಮ ಅಕ್ಕ ಇಂತಾಗೆ ನಾನು ಮಾತಾಡಬೇಕು ಅಂತ ಬಂದೆ. ಅಕ್ಕ ನನಗೆ ತುಂಬ ಇಷ್ಟ ಆಯಿತು, ಆ ಹುಡುಗನ ಜೊತೆ ನೀನು ನನಗೆ ಅಪ್ಪ ಅಮ್ಮ ಹೇಳಿ ಮದುವೆ ಮಾಡಿಸಂತ ನಮ್ಮ ಅಕ್ಕ ಇಂತಾಗ ನಾನು ಹೇಳ್ಬಿಟ್ಟೆ ಅಷ್ಟೇ. ತಿರ್ಗಿ ಯಾಕೆ ನಾನು ಯಾರಿಗೂ ಮೂರನೇರ ಹತ್ರ ನಾನು ಯಾರ ಹತ್ರನೂ ಹೇಳಲ್ಲ. ಅದಕ್ಕೆ ನಿಮ್ಮ ಹತ್ರನೇ ಎಲ್ಲ ನಮ್ಮ ಫ್ಯಾಮಿಲಿ ಹತ್ರನೇ ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಹೆಂಗ ಭಾಳ ಸಂತೋಷ ಆಯ್ತು ಬಿಡಮ್ಮ. ಮತ್ತು ನೀನು ಇಲ್ಲೇ ಇರ್ತೀಯ, ನಿಮ್ಮ ಅಕ್ಕನೂ ಇಲ್ಲೇ ಇರ್ತಾಳೆ, ಕಷ್ಟ ಸುಖಕ್ಕೆ ಆಗ್ತೀರ. ಹೆಂಗ ಬಿಡು, ನಿಮ್ಮ ಅಮ್ಮಗೆ ಫೋನ್ ಮಾಡಿ ನಿಮ್ಮ ಅಪ್ಪ ನಿಮ್ಮ ಅಮ್ಮಗೆಲ್ಲನ ಹೇಳಮ್ಮ. ಅದೇ ಹೇಳಿದ್ದೀನಿ, ಇವ್ರೊಂದ್ಸತಿ ಹೋಗ್ಲಿ ಅಂತ. ಇವ್ರೊಂದ್ಸತಿ ಹೋಗಿ ಹೆಣ್ಣು ಕೇಳೋಕ್ಕೆ ಹೋಗಬೇಕು, ಅವ್ರೊಂದ್ಸತಿ ಬರಬೇಕು, ಬಂದಮೇಲೆ ಮಾಡಿದ್ರೆ ಆಯಿತು. ಅದೆಲ್ಲ ನಾನು ನೋಡಿ ಮಾಡ್ಬೇಕು. ಯಾವುದೂ ಈಗ ಮದುವೆ ಅನ್ನೋದು ಯಾರೂ ಸಡನ್ನಾಗಿ ಇದು ಮಾಡೋಕ್ಕಾಗಲ್ಲ. ಅದಕ್ಕೆ ಇವ್ರೊಂದ್ಸತಿ ಹೋಗಿ ಅದೇನು ಶಾಸ್ತ್ರಬದ್ಧವಾಗಿ ಮಾಡಿದ್ರೆ ಆಯಿತು. ನೋಡು ಹೆಂಗನ ನಮ್ಮ ಅಮ್ಮನಿಗೆ ಇಲ್ಲೇ ಸಿಕ್ಬಿಡ್ತತ್ತ, ಹೆಂಗೆ ಬಿಡತ್ತತ್ತ. ಹೆಂಗೋ ಚೆನ್ನಾಗಿದ್ರು ಸಾಕಲ್ವೇನು ಲಕ್ಷ್ಮಕ್ಕ? ಚೆನ್ನಾಗಿರ್ಲಮ್ಮ. ನನಗೇನೋ ಹೆಣ್ಮಕ್ಳು ಎಲ್ಲ ಚೆನ್ನಾಗಿರ್ಬೇಕು. ಒಟ್ಟಿನಲ್ಲಿ ತಂದೆ ತಾಯಿ ಹೇಳ್ದಂಗೆ ಕೇಳಿರೋಂಥ ಹೆಣ್ಮಕ್ಳು ಎಲ್ಲ ಚೆನ್ನಾಗಿದ್ದಾರಮ್ಮ. ಯಾರೋ ಒಬ್ಬೊಬ್ರದ್ದು ಈಗ ತಂದೆ ತಾಯಿ ಹೇಳ್ದಂಗೆ ಕೇಳಿರಿ ಕಷ್ಟ ಸುಖ ಆದ್ರೂ ನೋಡ್ತಾರೆ ಬಂದು. ನೋಡ್ಬೇಕು ನಾವು ಅವತ್ತು ಕೊಟ್ಟು ಮಾಡೀವಿ ಅಂತ ನೋಡ್ತಾರೆ. ನಾವೇನೋ ತಂದೆ ತಾಯಿ ಹೇಳ್ದಂಗೆ ಕೇಳಲಿಲ್ಲ ಅಂದರೆ ಹೋಗಿ ಆಗಿ ಅವಳನ್ನು ಬಸ್ ಹೇಳ್ಬಿಡು ಅವಳು ಅಂತಾರೆ. ಅದು ಹಂಗೆ ನೀನು ಏನು ಅವ್ರು ಏನೇ ಬರಲಿ ಬೇಕಾದ್ರೆ ಬಂದು ಯಾಕೆ ಹಿಂಗೆ ಮಾಡ್ತೀವಿ, ಅವತ್ತು ನನ್ನ ಮಗಳನ್ನ ಕೊಟ್ಟು ಬುದ್ಧಿ ಹೇಳಿ ಕೈ ಬಿಟ್ಟು ಹೋಗ್ತಾರೆ. ನಾವು ಅವತ್ತು ನನ್ನ ಮಗಳನ್ನ ಕೊಟ್ಟು ಕೈ ಹಿಡಿದ್ವಿ, ನೀನು ಯಾಕೆ ಹಿಂಗೆ ಮಾಡ್ತೀಯ ಅಂತೇಳಿ ಬಂದು ಬಿಗ್ ಮಾಡ್ತಾರೆ. ಮುಂದೆ ಹಾಕಿ ಮರ್ಯಾದೆ ತೆಗಿತಾರೆ. ಆವಾಗ ಭಯ ಇರುತ್ತೆ. ತಂದೆ ತಾಯಿ ಹೇಳ್ದಂಗೆ ಕೇಳಲಿಲ್ಲ ಅಂದರೆ ಅಷ್ಟೇ. ಹೋಗಿ ನೀನು ಅನ್ಬೋಸ್ಕೊಂಡ್ ನಾವೇ ಕೇಳೋಣ, ನೀವೇನು ಅವತ್ತಿದ್ರೆ ಮಾಡಿದರೆ ನೀವು ಅಂತ ಹೇಳ್ತಾರೆ. ನೀನಾಗಿದ್ದೀಯಾ ಅನ್ಬೋಸ್ಕೆ ಅಂತಾರೆ ಅಷ್ಟೇ. ಅದೆಲ್ಲ ಬೇಡ ಮಾತುಗಳು. ನಾನು ಇದ್ದಿದ್ದಂಗೆ ನಮ್ಮ ಅಕ್ಕನ ಹತ್ರ ಡೈರೆಕ್ಟಾಗಿ ಹೇಳ್ಬಿಟ್ಟೆ, ಅಕ್ಕ ನನಗೆ ಆ ಹುಡುಗ ಇಷ್ಟ ಆಗ್ಬಿಟ್ಟವನೇ, ಅವ್ರ ಮನೇನೂ ತುಂಬ ಇಷ್ಟ ಆಯಿತು ನನಗೆ, ನಾನು ತುಂಬ ಒಪ್ಕೊಂಡಿದ್ದೀನಿ, ಮನಸ್ಪೂರ್ವಕವಾಗಿ ನನಗೆ ಒಪ್ಪಿಗೆ ಐತೆ. ನೀನು ಆ ಹುಡುಗನ ಜೊತೆ ನಮ್ಮ ಅಪ್ಪನ ಅಮ್ಮಂಗೆ ಹೇಳಿ ಮದುವೆ ಮಾಡಿಸಂತೇಳಿ ನಮ್ಮ ಅಕ್ಕನ ಹತ್ರ ನಾನೆಲ್ಲ ವಿಷಯ ಹೇಳ್ಬಿಟ್ಟೆ. ನೋಡ್ತಾ ಇರಿ ಏನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಬ್ಬರನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.